ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಸರ್, ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್. ಸೊ ನಾನು ಪ್ರತಿಯೊಂದು ವಿಡಿಯೋಗಳಲ್ಲಿ ಹೇಳ್ತಿರ್ತೀನಿ, ಸೋರಿಯಾಸಿಸ್, ಎಕ್ಸಿಮಾ ಈ ಥರದ ಕಾಯಿಲೆಗಳು ಇದು ಆಟೋ ಹ್ಯೂಮನ್ ಡಿಸೀಸ್, ಎಸ್ಪೆಷಲಿ ಸೋರಿಯಾಸಿಸ್. ಇದನ್ನು ನೀವು ಪ್ರಪಂಚದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ಡಾಕ್ಟ್ರು ಆಲೋಪತಿ ಇಂಗ್ಲೀಷ್ ಮೆಡಿಸಿನ್ಸಿಂದ ಇದನ್ನು ಕ್ಯೂರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ದೊಡ್ಡ ದೊಡ್ಡ ಎಕ್ಸ್ಪರ್ಟ್ ಡಾಕ್ಟ್ರುಗಳು, 20-30 ಇಯರ್ಸ್ ಎಕ್ಸ್ಪೀರಿಯನ್ಸ್ ಡಾಕ್ಟ್ರುಗಳು ಕೂಡ ಇದನ್ನು ಸಂಪೂರ್ಣವಾಗಿ ಕ್ಯೂರ್ ಮಾಡೋದಕ್ಕಾಗಿಲ್ಲ. ಮೆಡಿಸಿನ್ಸನ್ನು ತಗೊಂಡಾಗ ಕ್ಯೂರ್ ಆದಂಗೆ ಆಗ್ತದೆ, ಮತ್ತೆ ವಾಪಸ್ ರಿಪೀಟ್ ಬರ್ತದೆ. ಅದಕ್ಕೆ ಇರುವಂತಹದ್ದು ಒಂದೇ ಆಯುರ್ವೇದ. ಅದು ಎಕ್ಸ್ಪರ್ಟ್ ಡಾಕ್ಟರ್ಗಳ ಹತ್ರ ಮಾತ್ರ, ಎಕ್ಸ್ಪೆಷಲಿ ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಕೊಂಡೇನೆ 10 ದಿವಸ ರೆಗ್ಯುಲರ್ ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಕೋಬೇಕು. ಇದೆಲ್ಲ ಮೆಡಿಸಿನ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ. ನಿಮಗೆ 1,000, 2,000, 5,000ದಲ್ಲಿ ಆಗೋದಿಲ್ಲ. ಸೊ ಇದು ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ. ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅಂದರೆ, ಸೊ ನೀವು 6-7 ತಿಂಗಳು ರೆಗ್ಯುಲರಾಗಿ ಮೆಡಿಸಿನ್ಸ್ಗಳು ತಗೋಬೇಕು. ಅದ್ರ ಜೊತೆಗೆ ಡಯಟ್ ಅಂದರೆ ಪಥ್ಯ ತುಂಬ ಇಂಪಾರ್ಟೆಂಟ್. ಯಾರು ಪಥ್ಯಗಳನ್ನು ಮಾಡೋದಿಲ್ವೋ ಅಥವಾ 1 ತಿಂಗಳು, 2 ತಿಂಗಳು, 3 ತಿಂಗಳು ತಗೊಂಡು ಬಿಟ್ಬಿಡ್ತೀರೋ, ನಿಮ್ಮ ಜನ್ಮದಲ್ಲೇ ನಿಮಗೆ ಈ ಕಾಯಿಲೆಗಳು ಕ್ಯೂರ್ ಆಗೋದಿಲ್ಲ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಏಕೆಂದರೆ ನಾನು 1,000 ಪೇಷಂಟ್ಗಳ ತನಕ ನೋಡಿರ್ಬೋದು ಸೋರಿಯಾಸಿಸ್ನ ಕ್ಯೂರ್ ಮಾಡಿರುವಂತಹದ್ದು. ಸೊ ಒಂದು 6-7 ತಿಂಗಳಿಂದ ಒಂದು 700 ಪೇಷಂಟ್ ಆಗಿದ್ದಾರೆ. ಅಂದರೆ ಪೇಷಂಟ್ ಅಂದರೆ ಕ್ಯೂರ್ ಆಗಿರುವಂತಹ ಪೇಷಂಟ್ಗಳು, ಕ್ಯೂರ್ ಆಗದಿರೋದಲ್ಲ. ಇನ್ನು ಮಧ್ಯದಲ್ಲಿ 1 ತಿಂಗಳು 2 ತಿಂಗಳು ತಗೊಂಡು ಬಿಟ್ಟವರು ಅಥವಾ ಡಯಟ್ ಮಾಡೋಕ್ಕಾಗದೇ ಇರೋರು, ನಾನು ಹೇಳಿದ್ದನ್ನು ಫಾಲೋ ಮಾಡೋಕ್ಕಾಗದೇ ಇರೋರು ಬೇಕಾದಷ್ಟು ಜನ, ಕೌಂಟ್ಲೆಸ್ ಜನ ಇದ್ದಾರೆ, ಲೆಕ್ಕವಿಲ್ಲಷ್ಟು ಜನ ಇದ್ದಾರೆ. ಅವ್ರದ್ದು ಹೇಳ್ತಿಲ್ಲ. ಸೊ ಕ್ಯೂರ್ ಮಾಡ್ಕೊಂಡಿರೋರು ಅಂದರೆ ಸರಿಯಾಗಿ ಮೆಡಿಸಿನ್ಸ್ ತಗೊಂಡು ಪಂಚಕರ್ಮ ಮಾಡಿಸ್ಕೊಂಡು ಪಥ್ಯ ಅಂದರೆ ಡಯಟನ್ನು ಫಾಲೋ ಮಾಡಿಸ್ಕೊಂಡಿರುವಂತಹವರು ಬೇಕಾದಷ್ಟು ಜನ ಇದ್ದಾರೆ. ಅದರಲ್ಲಿ ಒಂದು 900ರಿಂದ 1,000 ಜನ ಕ್ಯೂರ್ ಆಗಿರ್ಬೋದು. ಇನ್ನು ಮಿಕ್ಕದವರು ಸರಿಯಾಗಿ ಫಾಲೋ ಮಾಡೋಕ್ಕಾಗದೇ ಇರೋರು ಅಥವಾ ದುಡ್ಡು ಕೊಡೋಕ್ಕಾಗದೇ ಇರೋರು, ಪಂಚಕರ್ಮ ಮಾಡಿಸ್ಕೊಳ್ಳೋಕ್ಕಾಗದೇ ಇರೋರು, ಮೆಡಿಸಿನ್ಸ್ ತಗೊಳ್ಳೋದೇ ಸೊ ನಾನು ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಬಾಯಿ ರುಚಿ, ನಾಲ್ಗೆ ರುಚಿಗೆ ಹೋಗುವಂತಹವರು ಬೇಕಾದಷ್ಟು ಜನ ಹಿಂದೆ ಸರಿದಿರೋರು ಇದ್ದಾರೆ. ಸೊ ಅದಾನ ಮೇಡಮ್ ನೋಡಿ, ಇವ್ರಿಗೂ ಅಷ್ಟೇ ನೋಡಿ, ನಿಮಗೆ ಕ್ಲೋಸಲ್ಲಿ ತೋರಿಸ್ತೀನಿ ನೋಡಿ. ಇದು ಯಾವ ಥರ ಆಗಿದೆ ಅಂದರೆ, ಟಾರ್ನಲ್ಲಿ ಅಥವಾ ಬೆಂಕಿನಲ್ಲಿ ಸುಟ್ಕೊಂಡಿರೋ ಥರ ಇದೆ. ಟಾರ್ನಲ್ಲಿ ಬೆಂಕಿನಲ್ಲಿ ಸುಟ್ಕೊಂಡಿರ್ತಾರೆ. ಇದು ಮ್ಯಾಕ್ಸಿಮಮ್ ಇವ್ರಿಗೆ ಒಂದು 10 ವರ್ಷಗಳಿಂದ ಇದೆ. ಇವ್ರು ಹೇಳ್ತಾರೆ 6 ವರ್ಷ, 7 ವರ್ಷ ಅಂತೇಳಿ, 5 ವರ್ಷ ಅಂತೇಳಿ. ಇಲ್ಲ, ಇದು ಈ ಲೆವೆಲ್ಗೆ 4 ಸ್ಟೇಜಿಗೆ ಬಂದಿದೆ ಅಂದರೆ ಇದು ಇವ್ರಿಗೆ ಒಂದು 10 ವರ್ಷಗಳಿಂದ 8-10 ವರ್ಷಗಳಿಂದ ಇರುವಂತಹದ್ದು. ಸೊ 8-10 ವರ್ಷಗಳಿಂದ ಇರುವಂತಹ ಸೋರಿಯಾಸಿಸ್ ಇದು. ಮತ್ತು ಎಕ್ಸಿಮಾ ಕೂಡ ಇದೆ ಅದು. ಸೊ ಇದಕ್ಕೆಲ್ಲ ನಾನು ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಓಪನಾಗಿ ಹೇಳ್ತಿದ್ದೀನಿ, ನಾನು ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದೀನಿ. ನಾನು ಎಲ್ಲರಿಗೂ ಅದನ್ನೇ ಹೇಳ್ತಿದ್ದೀನಿ, ಇವ್ರಿಗೂ ಅದನ್ನೇ ಹೇಳ್ತಿದ್ದೀನಿ. ನೀವು ರೆಗ್ಯುಲರಾಗಿ 8 ತಿಂಗಳು ಮೆಡಿಸಿನ್ಸ್ ತಗೊಂಡ್ರೆ ಮಾತ್ರ, 7ರಿಂದ 8 ತಿಂಗಳು, ಸರಿ ಕಾಣಿಸ್ತಾ ಇಲ್ಲ ಇದು, 7ರಿಂದ 8 ತಿಂಗಳು ಮೆಡಿಸಿನ್ಸ್ ತಗೊಂಡ್ರೆ ಮಾತ್ರ ನೀವು ಈ ಕಾಯಿಲೆನ ಕ್ಯೂರ್ ಮಾಡ್ಕೊಳ್ಳೋದಕ್ಕಾಗ್ತದೆ. ಇಲ್ಲ ಅಂದ್ರೆ ಆಗೋದಿಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ನೀವು ಡಯಟನ್ನು ಫಾಲೋ ಮಾಡಬೇಕು. ನೀವು ಡಯಟನ್ನು ಫಾಲೋ ಮಾಡಲಿಲ್ಲ ಅಂದರೆ ಈ ಕಾಯಿಲೆನ ಕ್ಯೂರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಪ್ರತಿ ತಿಂಗಳು ನಿಮ್ಮ ಅಮೌಂಟ್ ಇಷ್ಟ ಆಗ್ತದೆ. ನೀವು ಮೆಡಿಸಿನ್ಸ್ ಕರೆಕ್ಟಾಗಿ ತಗೊಂಡು, ನಾನು ಹೇಳಿದಂತಹ ಮೆಡಿಸಿನ್ಸನ್ನು ಕರೆಕ್ಟಾಗಿ ತಗೊಂಡು, ಸೊ ಡಯಟನ್ನು ಕರೆಕ್ಟಾಗಿ ಫಾಲೋ ಮಾಡ್ತೀನಿ ಅನ್ನೋ ಥರ ಇದ್ದರೆ ಮೆಡಿಸಿನ್ಸು ಬನ್ನಿ. ಇಲ್ಲ ಅಂದರೆ ನನಗೆ ದುಡ್ಡು ಮಾಡಬೇಕು ಅನ್ನೋ ಯಾವ ಹುಚ್ಚುತನೂ ಇಲ್ಲ, ನನಗೆ ಅದರ ಅವಶ್ಯಕತೆಯೂ ಇಲ್ಲ. ನನ್ನ ಹತ್ರ ಬರೋ ಪೇಷಂಟ್ ಸಂಪೂರ್ಣವಾಗಿ ಕ್ಯೂರ್ ಆಗಿದ್ದೀನಿ ಅಂತ ಅವರು ಖುಷಿಯಾಗಿ ಹೇಳಿದ್ರೆ ನನಗೆ ಕೋಟಿ ಕೊಷ್ಟಷ್ಟೇ ನನಗೆ ಖುಷಿ ಆಗ್ತದೆ. ಸೊ ಜನಸೇವೆಯೇ ಜನಾರ್ದನ ಸೇವೆ ಅಂತ ಅಂದ್ಕೊಂಡಿರೋರು ನಾವು. ಹಾಗಾಗಿ ಹಂಗಂತೇಳಿ ಫೀಸ್ ಇಲ್ಲದೆ ಏನು ಮಾಡೋದಿಲ್ಲ. ಮೆಡಿಸಿನ್ಸ್ಗೆ ಏನಾಗ್ತದೋ ಆ ಫೀಸ್ ತೊಗೊತೀವಿ. ಮೆಡಿಸಿನ್ಸನ್ನ ಬಿಟ್ಟು ಎಕ್ಸ್ಟ್ರಾ ಯಾವುದು ತೊಗೊಳೋದಿಲ್ಲ. ಅಥವಾ 1ಕ್ಕೆ 100ರಷ್ಟು, 100ಕ್ಕೆ 1000ರಷ್ಟು ಏನು ತೊಗೊಳೋದಿಲ್ಲ. ಮತ್ತು 100% ಗ್ಯಾರಂಟಿ ಕೊಡ್ತೀವಿ. ಹಾಗಂತೇಳಿ ಗ್ಯಾರಂಟಿ ಅಂದರೆ ನೀವು ಅದಕ್ಕೆ ಫಾಲೋ ಮಾಡಬೇಕು. ನಮ್ಮ ಮೆಡಿಸಿನ್ಸ್ ಕರೆಕ್ಟಾಗಿರ್ತದೆ, ನಮ್ಮ ಡಯಟ್ ಕರೆಕ್ಟಾಗಿರ್ತದೆ. ಮತ್ತು ಪಂಚಕರ್ಮ ಮಾಡಿಸ್ಕೋಬೇಕು. ಪಂಚಕರ್ಮ ಮಾಡಿಸ್ಕೊಳ್ಳೋದೇ ಇದ್ದರೆ 10 ದಿವಸ, ಜೊತೆಗೆ ಪಥ್ಯಗಳನ್ನು ಸರಿಯಾಗಿ ಫಾಲೋ ಮಾಡದೇ ಇದ್ದರೆ, ಬಾಡಿನ ಡಿಟಾಕ್ಸ್ ಮಾಡ್ಕೊಳ್ಳದೇ ಇದ್ದರೆ ಅದನ್ನು ಬೇರಿಂದ ತೆಗೆಯುವಂತಹದ್ದು. ಬರೀ ಆಯಿಂಟ್ಮೆಂಟ್ಗಳಲ್ಲಿ, ಮೆಡಿಸಿನ್ಸ್ಗಳಲ್ಲಿ, ಟ್ಯಾಬ್ಲೆಟ್ಗಳಲ್ಲಿ ಯಾವುದೋ ಆಯಿಲ್ ಹಚ್ಕೊಂಡು ನಾನು ಕ್ಯೂರ್ ಮಾಡ್ಕೋತೀನಿ ಅನ್ನೋದು ಕನಸಿನ ಮಾತು.
ಆಗೋದೇ ಇಲ್ಲ. ಎಕ್ಸ್ಪೆಷಲಿ ಏನಾದರೂ ಡಯಾಬಿಟಿಕ್ ಪೇಷೆಂಟ್, ಸಕ್ಕರೆ ಕಾಯಿಲೆ ಅವರಿದ್ದರೆ ಹಾಗೇ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದರೆ ಈ ಸೋರಿಯಾಸಿಸ್ಸು, ಎಕ್ಸಿಮಾ ಇದೆಲ್ಲ ತುಂಬ ಇದು ಅಪಾಯಕಾರಿ ಕಾಯಿಲೆಗಳು. ತುಂಬ ವರ್ಷಗಳು ನೀವು 4 ಸ್ಟೇಜ್ ಕ್ರಾಸ್ ಮಾಡಿ ಬಿಟ್ಕೊಂಡು ಡಯಾಬಿಟಿಕ್ ಪೇಷೆಂಟ್ ಆ ಥರದವ್ರು ಏನಾದರೂ ಇದ್ದರೆ, ಬಿ ಪಿ ಪೇಷೆಂಟು, ಡಯಾಬಿಟಿಕ್ಕು, ಅದು ಬೇರೆ ಬೇರೆ ಕಾಯಿಲೆಗಳಿಗೆ ರಿಲೇಟಿವ್ ಆಗ್ತದೆ. ಸೊ ಪ್ರಾಣಕ್ಕೆ ಅಪಾಯವನ್ನು ತರುವಂತಹ ಚಾನ್ಸಸ್ಸು ಬೋರ್ನ್ ಒಳಗೆಲ್ಲ ಅದು ಸ್ಪ್ರೆಡ್ ಆಗ್ತದೆ. ಸೊ ಹಾಗಾಗಿ ಇವೆಲ್ಲ ಅಪಾಯಕಾರಿ ಕಾಯಿಲೆಗಳು. ಸೊ ಹಾಗಾಗಿ ನಾನು ಪ್ರತಿ ಸಾರಿ ಹೇಳ್ತಿರ್ತೀನಿ ಪ್ರತಿಯೊಬ್ಬರಿಗೂ, ನಾನು ಇವಾಗ ಮತ್ತೆ ಬೇರೆ ಪೇಷಂಟ್ ನೋಡ್ಕೋಬೇಕು, ಅದಕ್ಕೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ನನಗೆ. ಸೊ ಇದು ಒಂದು ಸೊಸೈಟಿಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು, ಅವ್ರಿಗೂ ಕೂಡ ಹೇಳಬೇಕು ಅಂತ ಹೇಳ್ತಿದ್ದೀನಿ. ನಾನು ವಿಡಿಯೋದಲ್ಲಿ ಏನು ಹೇಳ್ತೀನೋ ಅವ್ರಿಗೆ ಎದುರುಗಡೆನೂ ಅದನ್ನೇ ಹೇಳ್ತೀನಿ, ಎದುರುಗಡೆ ಏನು ಹೇಳ್ತೀನೋ ವಿಡಿಯೋದಲ್ಲೂ ಅದೇ ಹೇಳ್ತೀನಿ, ಸೊಸೈಟಿಗೂ ಅದೇ ಗುಡ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ತುಂಬ ಕಡೆ ನೀವು ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ 108 ಸೊ ಜನ ಹೇಳ್ಬೋದು, ನಾನು ಸರಿ ಮಾಡ್ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತೇಳಿ. ನನ್ನ ಹತ್ರ ಬೇಕಾದಷ್ಟು ಇವರು ತೋರಿಸಿದ್ದೀನಿ, ದೊಡ್ಡ ದೊಡ್ಡ ಡಾಕ್ಟರ್ಗಳ ಹತ್ರ ಇರುವಂತಹ ರಿಪೋರ್ಟ್ಗಳು ನನ್ನ ಹತ್ರ ಬೇಕಾದಷ್ಟು ಬಿದ್ದಿದ್ದಾವೆ. ಸೊ ಎಲ್ಲೂ ಕ್ಯೂರ್ ಆಗದೇ ಸೊ ದೇಶ ಎಲ್ಲ ಸುತ್ತಕೊಂಡು, ಪ್ರಪಂಚ ಎಲ್ಲ ಸುತ್ತಕೊಂಡು ಕೊನೆಗೆ ಫೈನಲ್ ಆಗಿ ನನ್ನ ಹತ್ರ ಬಂದಿರೋರು ಬೇಕಾದಷ್ಟು ಜನ, ಸಾವಿರಾರು ಜನ ಇದ್ದಾರೆ. ಅದರಲ್ಲಿ ಯಾರು ಸರಿಯಾಗಿ ಡಯಟನ್ನು ಫಾಲೋ ಮಾಡಿಕೊಂಡು ಮೆಡಿಸಿನ್ಸನ್ನು ಯಾವಾಗ ಬಿಫೋರ್ ಫುಡ್ಡು, ಆಫ್ಟರ್ ಫುಡ್ಡು ತಪ್ಪಿಸ್ತೇನೆ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬಂದರೆ 100ಕ್ಕೆ 100ರಷ್ಟು ಈ ಎಕ್ಸಿಮಾ ಸೋರಿಯಾಸಿಸನ್ನು ಕ್ಯೂರ್ ಮಾಡ್ಕೋಬೋದು. ಇಲ್ಲಿ ತುಂಬ ಒಂದು 90% ಜನ ಡಯಟನ್ನು ಫಾಲೋ ಮಾಡೋದಿಲ್ಲ. ಮಧ್ಯದಲ್ಲಿ ಸ್ವಲ್ಪ ಅವ್ರಿಗೆ ಹುಷಾರಾಗ್ತಿದ್ದಂಗೆ ಇನ್ನೇನು ಸರಿ ಹೋಯ್ತಲ್ಲ, ಒಂದು 40%, 50%, 60%, 75% ಹುಷಾರಾಗ್ತಿದ್ದಂಗೆ ಅಯ್ಯೋ ಇನ್ನೊಂದು 2 ತಿಂಗಳದನ್ನು ಇನ್ನೊಂದು 15-20 ಸಾವಿರ ದುಡ್ಡು ಉಳಿಸ್ಬಿಡ್ಬೋದಲ್ಲ, ಬಿಟ್ಬಿಡೋಣ ಸಾಕು ಅಂತ ಬಿಟ್ಬಿಡೋರು ಇದ್ದಾರೆ. ಈ ಥರ ಬೇರೆ ಬೇರೆ ಮನಸ್ಥಿತಿ ಜನಗಳಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಓಪನ್ನಾಗೆ ನಾನು ಪ್ರತಿಯೊಂದು ಪೇಷಂಟ್ಗೂ ಅವ್ರಿಗೆ ಯಾರಿಗೂ ಫೋರ್ಸ್ ಮಾಡೋದಿಲ್ಲ. ಇಷ್ಟ ಇದ್ದು ತಗೊಂಡ್ರೆ ನಾನು ಹೇಳಿದ್ದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ, ಅವ್ರು ಬರೋಕ್ಕಿಂತ ಮುಂಚಿತವಾಗಿ ನಾನು ಅವ್ರ ಸ್ನೇಹಿತರೊಬ್ಬರಿಗೆ ಅದನ್ನೇ ಹೇಳಿದೆ, ನಾನು ಏನು ಹೇಳ್ತೀನಿ ಆ ಥರ ಫಾಲೋ ಮಾಡೋ ಥರ ಇದ್ರೆ ಬರಲಿ, ಸುಮ್ಮನಿದ್ರೆ ಅನ್ನೆಸರ್ಲಿ ಬಂದು ಕನ್ಸಲ್ಟೇಷನ್ ಕೊಡೋದು ಅವರು. ನಾನು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಟ್ರೀಟ್ಮೆಂಟ್ ತೊಗೋತೀವಿ ಅನ್ನೋದಿದ್ರೆ ಕಳಿಸಿ, ಇದ್ದಾರೆ ಅಲ್ಲೇ ಇರಲಿ ಅವರು ಅಂತ ಹೇಳಿದೆ. ಸೊ ನಂದು ಹಾಗೆ ನೇರ ನಡೆ ನೇರ ನುಡಿ, ಏನು ಮಾತಾಡ್ತೀನೋ ಅದನ್ನೇ ಮಾಡ್ತೀನಿ, ಏನು ಮಾತಾಡ್ತೀನೋ ಅದನ್ನೇ ಮಾಡ್ತೀನಿ, ಅದ್ರ ಮೇಲೆ ದಯ ಬಿಚ್ಚಿ. ಬಟ್ ನನ್ನ ದೇವರ ಸಾಕ್ಷಿಯಾಗಿ, ಪಂಚಭೂತಗಳ ಸಾಕ್ಷಿಯಾಗಿ ಮನಸ್ಪೂರ್ವಕವಾಗಿ ನನ್ನ ಪೇಷಂಟ್ಗಳಿಗೆ ನಾನು ಟ್ರೀಟ್ ಮಾಡೋದಂತೂ ಸತ್ಯ. ನಂದು ನಿಮಗೆ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸೊ ಯೋಗ ಗುರು ಕೆ ವಿ ಮಹಾದೇವ್ ಅಂತ ಟೈಪ್ ಮಾಡಿದ್ರು, ಅಥವಾ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ ವಿ ಮಹಾದೇವ್, ಈ ಥರದ್ದು ಒಂದು 3-4 ಚಾನಲ್ ಇದೆ. ಒಂದು 4,000 to 5,000 ವಿಡಿಯೋಗಳು ಸಿಗ್ತಾವೆ ನಿಮಗೆ. ಬಿ ಪಿ, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸು, ವೆರಿಕೋಸ್ ಪೇನ್ಸು, ಲಂಬರ್ ಸ್ಪಾಂಡಿಲೈಟಿಸು, ಸರ್ವಿಕಲ್ ಸ್ಪಾಂಡಿಲೈಟಿಸು, ಡಿಸ್ಕ್ ಬಜ್ಜಿಂಗು, ಡಿಸ್ಲಿಪ್ಪು, ಸಯಾಟಿಕಾ. ಪ್ರೆಸೆಂಟು ನನಗೆ ಒಂದು 500, 600, 700 ಜನ ಡಿಸ್ಕ್ ಬಲ್ಸ್, ಡಿಸ್ಲಿಪ್, ಸಯಾಟಿಕಾ ಇರೋರು VIP, VVIPಗಳಿಂದ ಹಿಡಿದು ಸೆಲೆಬ್ರಿಟಿಗಳಿಂದ ಹಿಡಿದು ಪೂರ್ ಪೀಪಲಿಂದ, ಮಿಡ್ಲ್ ಕ್ಲಾಸ್ ಪೀಪಲಿಂದ, ಸೊ ಅಂದರೆ ಕಾಮನ್ ಪೀಪಲಿಂದ ಹಿಡಿದು ಬಿಸ್ನೆಸ್ ಮ್ಯಾನ್ಗಳಿಂದ ಸೊ ತುಂಬ ಜನ ಡಿಸ್ಪಲ್ಸಿಂಗ್, ಡಿಸ್ಲಿಪ್ಪು, ಸಯಾಟಿಕಾ, ಬೆನ್ನು ನೋವು, ಸೊಂಟ ನೋವು, ಸರ್ಜರಿನೇ ಆಗಬೇಕು ಅಂತೇಳಿ ಜರ್ಮನ್ ಡಾಕ್ಟರ್ಗಳು, ಹೊರದೇಶದ ಡಾಕ್ಟರ್ಗಳು, ಸೊ ಮೈಸೂರು, ಬೆಂಗಳೂರು ಎಲ್ಲ ದೇಶಗಳಲ್ಲಿ ಮುಗಿದೋಗಿ ಫೈನಲ್ ಆಗಿ ವಿತೌಟ್ ಸರ್ಜರಿ ಒಂದೊಂದು ತಿಂಗಳಲ್ಲಿ 20-20 ದಿವಸದಲ್ಲಿ ಕಂಪ್ಲೀಟ್ ಕ್ಯೂರ್ ಮಾಡಿಸ್ಕೊಂಡು ಹೋಗಿರುವಂತಹ ವಿಡಿಯೋಗಳು, ಎಲ್ಲ ಥರದ ಕಾಯಿಲೆಗಳು ನನ್ನ ಹತ್ರ ಫುಲ್ಲು. ಅದು ಕಿಡ್ನಿ ಸ್ಟೋನ್ ಆಗಬಹುದು, ಅಥವಾ ಗಾಲ್ ಬ್ಲಾಡರ್ ಸ್ಟೋನು, PCOD, PCOS, ಇರ್ರೆಗ್ಯುಲರ್ ಪೀರಿಯಡು, ಮಕ್ಕಳಾಗದಿರೋ ಸಮಸ್ಯೆಗಳು, ಈ ಥರದಕ್ಕೆಲ್ಲ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಕ್ಯೂರಾಗಿ ಅವರು ಮನಸ್ಪೂರ್ವಕವಾಗಿ ಸಂತೋಷವಾಗಿ ವಿಡಿಯೋ ಮಾಡಿರುವಂತಹ ಬೇಕಾದಷ್ಟು ವಿಡಿಯೋಗಳ ನೋಟಿಫಿಕೇಶನ್, ಆಧ್ಯಾತ್ಮ, ಸ್ಪಿರಿಚುವಲ್, ಯೋಗ, ಧ್ಯಾನ, ಮುದ್ರಾಶಾಸ್ತ್ರ, ಇದೆಲ್ಲ ಥರ ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ. ನಾನು ಯಾರ ಹತ್ರ ಹಾಗಂತ ಕೇಳಿದ್ರೆ ಬೇಕಿದ್ರೆ ಮಾಡ್ಕೊಳ್ಳಿ, ಬೇಡದಿರಲಿ, ಯಾರು ಪುಣ್ಯ ಇರ್ತೋ ಅವ್ರು ಬಂದು ಟ್ರೀಟ್ಮೆಂಟ್ ತಗೊಳ್ತಾರೆ, ಇಲ್ಲ ಅಂತೇಳಿ ಪಾಪ ಬೇರೆಯವ್ರಿಗೂ ಸೊಸೈಟಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕೆಲವು ಸರಿ ಹೇಳ್ತಿರ್ತೀನಿ ಅಷ್ಟೇ.